ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋವನ್ನು ಶುರು ಮಾಡ್ತಾ ಇದ್ದೇನೆ. ಇವತ್ತು ನಿಮ್ಮ ಜೊತೆ ನಾನು ನೈಟ್ ಡಿನ್ನರ್ನ ಒಂದು ಪ್ರಿಪ್ರೇಷನನ್ನು ಶೇರ್ ಮಾಡ್ತಾ ಇದ್ದೇನೆ. ಇವತ್ತು ಪ್ರೋಟೀನ್ ಹಾಗೂ ಫೈಬರ್ ರಿಚ್ ಇರುವಂಥ ಫುಡ್ ಜೊತೆ ಒಂದು ಕಡಿಮೆ ಎಣ್ಣೆ ಬಳಸಿ ಮಾಡಿರುವಂಥ ಒಂದು ಪ್ರಿಪ್ರೇಷನ್ನ ಶೇರ್ ಮಾಡ್ತಾ ಇದ್ದೇನೆ. ಎಲ್ಲರಿಗೂ ಚಾನಲ್ಗೆ ಸ್ವಾಗತ. ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ಅಥವಾ ನನ್ನ ವೀಡಿಯೋಸ್ ಇಷ್ಟ ಆದಲ್ಲಿ ಖಂಡಿತವಾಗಿಯೂ ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ರಾತ್ರಿಯ ಡಿನ್ನರಿಗೆ ಏನೆಲ್ಲ ಪ್ರಿಪ್ರೇಷನ್ ಮಾಡಬೇಕು ಅಂತ ನಾನು ಮುಂಚೆನೇ ಪ್ಲ್ಯಾನ್ ಹಾಕ್ಕೊಂಡಿದ್ದೇನೆ. ಹಾಗೆ ಎಲ್ಲವನ್ನು ಮುಂಚೆನೇ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೇನೆ. ಸೊ ಇವತ್ತಿಗೆ ಒಂದು ಸಲಾಡ್ ಇದೆ ಹಾಗೂ ಪನ್ನೀರನ್ನು ನಾನು ಆಲ್ರೆಡಿ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ದೇನೆ. ಇನ್ನು ಫ್ರೂಟ್ಸ್ ಕೂಡ ಇದೆ. ಅದರ ಜೊತೆಗೆ ನಾನು ಇವತ್ತು ಮಶ್ರೂಮ್ನ ಒಂದು ರೆಸಿಪಿಯನ್ನು ಮಾಡ್ತಾ ಇದ್ದೇನೆ. ಮಶ್ರೂಮನ್ನು ಕ್ಲೀನ್ ಮಾಡಿ ವಾಶ್ ಮಾಡಿದ ಮೇಲೆ ಇದನ್ನು ನಾನು 4 ತುಂಡುಗಳಾಗಿ ಹೀಗೆ ಕಟ್ ಮಾಡ್ಕೊಳ್ತೇನೆ. ಕಟ್ ಮಾಡಿ ಇಟ್ಕೊಂಡಿರುವ ಈ ಮಶ್ರೂಮಿಗೆ ನಾನು ಒಂದು 3 ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಸೇರಿಸ್ತಾ ಇದ್ದೇನೆ. ಅದರ ಜೊತೆಗೆ 2 ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ತಾ ಇದ್ದೇನೆ. ಇದಕ್ಕೆ 1/4 ಟೀ ಸ್ಪೂನಷ್ಟು ಅರಸಿನದ ಹುಡಿ ಹಾಗೂ 1 ಚಮಚದಷ್ಟು ಮೆಣಸಿನ ಹುಡಿಯನ್ನು ಸೇರಿಸ್ಕೊಳ್ತಾ ಇದ್ದೇನೆ. ನಾನು ಇವಾಗಲೇ ಇದಕ್ಕೆ ಉಪ್ಪನ್ನು ಸೇರಿಸ್ತಾ ಇಲ್ಲ. ನೀರನ್ನೇನು ಹಾಕದೆ ಇದನ್ನು ಈ ಥರ ಕಲಿಸ್ಕೊಳ್ತಾ ಇದ್ದೇನೆ. ಕೊನೆಯಲ್ಲಿ ನಾನಿವಾಗ ಉಪ್ಪನ್ನು ಸೇರಿಸ್ತಾ ಇದ್ದೇನೆ. ಏನು ನೀರನ್ನು ಸ್ವಲ್ಪ ನೋಡಿ ಈ ಥರ ಕೈಯಲ್ಲಿ ಬೇಕಾದಷ್ಟೇ ಚಿಮುಕಿಸಿಕೊಂಡು ಇದನ್ನು ನಾನು ಈ ಥರ ಮ್ಯಾರಿನೇಟ್ ಮಾಡಿ ಇಟ್ಕೊಳ್ತೇನೆ. ಯಾಕೆಂದರೆ ನನಗೆ ತುಂಬ ಫ್ಲೋಯಿ ಕನ್ಸಿಸ್ಟೆನ್ಸಿ ಇರುವಂಥ ಹಿಟ್ಟು ಬೇಡ. ಈ ಹಿಟ್ಟೆಲ್ಲ ನೋಡಿ ಈ ಮಶ್ರೂಮಿಗೆ ಹೀಗೆ ಅಂಟ್ಕೊಂಡಿದೆ. ಇನ್ನು ಇದನ್ನು ನಾನು ಏರ್ ಫ್ರೈಯರಲ್ಲಿ ಫ್ರೈ ಮಾಡ್ಕೊಳ್ತೇನೆ. ಮೊದಲಿಗೆ ಏರ್ ಫ್ರೈಯರನ್ನು ಪ್ರೀ ಹೀಟ್ ಮಾಡ್ಕೊಳ್ತೇನೆ. ಸೊ ಬೇಕಾದಂಥ ಮೋಡನ್ನು ಸಿಲೆಕ್ಟ್ ಮಾಡಿ ಈಗ ಮೊದಲಿಗೆ ನಾವು ಪ್ರೀ ಹೀಟ್ ಮಾಡ್ಕೊಳ್ಳೋಣ. ಮೊದಲಿಗೆ ಟ್ರೇಗೆ ನಾನು ಸ್ವಲ್ಪ ಎಣ್ಣೆ ಸವರಿ ಅದನ್ನು ಗ್ರೀಸ್ ಮಾಡ್ಕೊಳ್ತೇನೆ. ಸೊ ಇಲ್ಲಿ ನಾನು ಸ್ವಲ್ಪನೇ ಆಯಿಲನ್ನು ಬಳಸಿ ಇದನ್ನು ಇವಾಗ ಫ್ರೈ ಮಾಡ್ಕೊಳ್ತಾ ಇದ್ದೇನೆ. ಎಲ್ಲ ಮಶ್ರೂಮನ್ನು ಈ ಟ್ರೇ ಮೇಲೆ ಸ್ಪ್ರೆಡ್ ಮಾಡ್ಕೊಳ್ತೇನೆ. ನಮ್ಮ ಓವನ್ ಕೂಡ ಈಗ ಪ್ರೀ ಹೀಟ್ ಆಗಿದೆ. ಇದರ ಒಳಗೆ ನಾವೀಗ ಇದನ್ನು ಫ್ರೈ ಆಗಲಿಕ್ಕೆ ಇಟ್ಬಿಡೋಣ. ನಾನು ಸುಮಾರು ಒಂದು 12 ನಿಮಿಷವರೆಗೆ ಇದನ್ನು ಇವಾಗ ಇದರೊಳಗೆ ಫ್ರೈ ಮಾಡ್ಕೊಳ್ತೇನೆ. ಇದರ ಜೊತೆಗೇ ನಾನು ಮ್ಯಾರಿನೇಟ್ ಮಾಡಿ ಇಟ್ಟಿರುವಂಥ ಪನ್ನೀರನ್ನು ಕೂಡ ಇವಾಗ ಫ್ರೈಗೆ ಹಾಕ್ಕೊಳ್ತೇನೆ. ಪನ್ನೀರನ್ನು ಮ್ಯಾರಿನೇಟ್ ಮಾಡಲಿಕ್ಕೆ ನಾನು ಕೊತ್ತಂಬರಿ ಸೊಪ್ಪು, ಗ್ರೀನ್ ಚಿಲ್ಲಿ ಹಾಗೂ ಪುದೀನ ಸೊಪ್ಪನ್ನು ಗ್ರೈಂಡ್ ಮಾಡಿ ಪೇಸ್ಟ್ ಮಾಡ್ಕೊಂಡಿದ್ದೇನೆ. ನಂತರ ಅದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟ್, ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಸ್ವಲ್ಪ ಮೊಸರನ್ನು ಸೇರಿಸಿ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ದೆ. ಇನ್ನು ನಾನು ಆಗಲೇ ಇಟ್ಟಂಥ ಮಶ್ರೂಮ್ ಇದೆಯಲ್ಲ ಅದರ ಮೇಲ್ಗಡೆ ಸ್ವಲ್ಪ ನಾನು ಎಣ್ಣೆಯನ್ನು ಸವರ್ಕೊಳ್ತೇನೆ. ಇಲ್ಲಾಂದರೆ ಈ ಮಶ್ರೂಮ್ ತುಂಬ ಡ್ರೈ ಆಗಿ ಹೋಗ್ತದೆ. ಅದೇ ರೀತಿ ಪನ್ನೀರ್ ಕೂಡ ಸ್ವಲ್ಪ ಫ್ರೈ ಆದಮೇಲೆ ನಾನು ಎಣ್ಣೆಯನ್ನು ಸ್ವಲ್ಪ ಮೇಲ್ಗಡೆಯಿಂದ ಸವರ್ಕೊಳ್ತೇನೆ. ಅಷ್ಟರಲ್ಲಿ ನಾನು ಕೆಲವೊಂದು ತರಕಾರಿಗಳನ್ನು ಇಲ್ಲಿ ಕಟ್ ಮಾಡ್ಕೊಳ್ತೇನೆ. ಸೊ ನಾನೀಗ ಮಾಡ್ತಾ ಇರೋದು ಮಶ್ರೂಮ್ ಮಂಚೂರಿಯನ್, ಅದು ಕಡಿಮೆ ಆಯಿಲನ್ನು ಬಳಸಿ. ಸೊ ಈ ರೆಸಿಪಿಗೆ ಮಶ್ರೂಮನ್ನು ಫ್ರೈ ಮಾಡಬೇಕಿದ್ರೆ ನಾವು ತುಂಬ ಎಣ್ಣೆ ಬಳಸಿ ಅದನ್ನು ಫ್ರೈ ಮಾಡ್ಕೊಳ್ಬೇಕಾಗ್ತದೆ. ಅದು ಅಲ್ಲದೆ ಹಸ್ಬೆಂಡ್ ಎಲ್ಲರೂ ಫ್ರೈ ಮಾಡಿದರೆ ಆ ಐಟಮನ್ನು ತಿನ್ನೋದಿಲ್ಲ. ಹಾಗಾಗಿ ನಾನು ಈ ಥರ ಒಂದು ಆಲ್ಟರ್ನೇಟ್ ವೇಯನ್ನು ಹುಡ್ಕೊಂಡೆ. ಇಲ್ಲಿ ನೋಡಿ ನಾನು ಕ್ಯಾಪ್ಸಿಕಮ್ ಕೂಡ ಚಾಪ್ ಮಾಡಿ ಇಟ್ಕೊಂಡಿದ್ದೇನೆ. ಇನ್ನು ಒಂದು ಬಾಣಲೆಗೆ 1 ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ನಾನು ಇಲ್ಲಿ ತೆಂಗಿನ ಎಣ್ಣೆನೇ ಬಳಸ್ಕೊಳ್ತಾ ಇದ್ದೇನೆ. ಆ್ಯಕ್ಚುಲಿ ನಾನು ಇದನ್ನು ಗಾಣದ ತೆಂಗಿನ ಎಣ್ಣೆ ಇದೆಯಲ್ಲ ಅದನ್ನೇ ಯೂಸ್ ಮಾಡ್ತಾ ಇರೋದು. ಇದಕ್ಕೆ ನಾನು ಕಟ್ ಮಾಡಿ ಇಟ್ಟಿರುವಂತಹ ಈ ನೀರುಳ್ಳಿಯನ್ನು ಹಾಕಿ ಸ್ವಲ್ಪ ಸಾಟೆ ಮಾಡ್ಕೊಳ್ಳೋಣ. ಇನ್ನು ಇದಕ್ಕೆ ಕ್ಯಾಪ್ಸಿಕಮ್ ಕೂಡ ಆ್ಯಡ್ ಮಾಡ್ಕೊಳ್ಳೋಣ. ಇವಾಗನೇ ನಾನು ಸಾಲ್ಟ್ ಏನು ಆ್ಯಡ್ ಮಾಡ್ಕೊಳ್ಳೋದಿಲ್ಲ. ಸೊ ಅಷ್ಟರಲ್ಲಿ ನೋಡಿ ನಮ್ಮ ಏರ್ ಫ್ರೈಯರಲ್ಲಿ ನಾವು ಇಟ್ಟಿರುವಂಥ ವೆಜಿಟೇಬಲ್ಸ್ ಎಲ್ಲ ಕುಕ್ ಆಗಿದೆ. ಮಶ್ರೂಮ್ ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ಅಂತ. ಇನ್ನು ಕೆಳಗಿನ ಲೇಯರಲ್ಲಿ ಪನ್ನೀರ್ ಇದ್ದ ಕಾರಣ ಅಷ್ಟೊಂದು ಫ್ರೈ ಆಗಿರಲಿಲ್ಲ. ಹಾಗಾಗಿ ಅದನ್ನು ಇನ್ನೊಂದು 2 ಮಿನಿಟ್ಸ್ ನಾನು ಫ್ರೈ ಆಗಲಿಕ್ಕೆ ಇಟ್ಬಿಟ್ಟಿದ್ದೇನೆ. ನೋಡಿ ಇಲ್ಲಿ ನಮ್ಮ ವೆಜಿಟೇಬಲ್ ಕೂಡ ಸಾಟೆ ಆಗಿದೆ. ಇವಾಗ ಇದಕ್ಕೆ 1 ಟೀ ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಆ್ಯಡ್ ಮಾಡಿದ್ದೇನೆ. ಹಾಗೆ ಅದಕ್ಕೆ ನಾನಿನ್ನು 1 ಟೀ ಸ್ಪೂನಷ್ಟು ಟೊಮೆಟೊ ಕೆಚಪ್, ಸೋಯಾ ಸಾಸ್ ಹಾಗೂ ವಿನೆಗರನ್ನು ಆ್ಯಡ್ ಮಾಡ್ತಾ ಇದ್ದೇನೆ. ಇದೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಕೊನೆಯಲ್ಲಿ ಬೇಕಿದ್ದಲ್ಲಿ ನಾನು ಸಾಲ್ಟನ್ನು ಆ್ಯಡ್ ಮಾಡ್ಕೊಳ್ತೇನೆ. ಯಾಕಂದರೆ ಸೋಯಾ ಸಾಸ್ ಹಾಗೂ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮತ್ತು ಈ ಟೊಮೆಟೊ ಕೆಚಪಲ್ಲಿ ಸ್ವಲ್ಪ ಮಟ್ಟಿಗೆ ಉಪ್ಪು ಇದ್ದೇ ಇರ್ತದೆ. 1-2 ನಿಮಿಷ ಎಲ್ಲವನ್ನು ಚೆನ್ನಾಗಿ ಸಾಟೆ ಮಾಡ್ಕೊಳ್ಳೋಣ. ಇನ್ನು ಕೊನೆಯದಾಗಿ ನೋಡಿ ನಾವು ಫ್ರೈ ಮಾಡಿಟ್ಟಿರುವಂಥ ಈ ಮಶ್ರೂಮನ್ನು ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೇನೆ. ಗ್ರೇವಿ ಬೇಕು ಅನ್ನೋರು ಇದಕ್ಕೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿ 1 ಟೀ ಸ್ಪೂನಷ್ಟು ಕಾರ್ನ್ಫ್ಲೋರನ್ನು ಆ್ಯಡ್ ಮಾಡಿದರೆ ಈ ಮಂಚೂರಿಯನ್ ಗ್ರೇವಿ ಕೂಡ ರೆಡಿ ಆಗ್ತದೆ. ಇಲ್ಲಿ ನಾನು ಚಿಲ್ಲಿ ಬೇರೆ ಏನು ಆ್ಯಡ್ ಮಾಡಿಲ್ಲ. ಯಾಕಂದರೆ ಮಕ್ಕಳು ತಿನ್ನಬೇಕು ಅಂತ ಹೇಳೋ ಕಾರಣ ಈ ಚಿಲ್ಲಿ ಏನು ಆ್ಯಡ್ ಮಾಡಲಿಕ್ಕೆ ಹೋಗಿಲ್ಲ. ನೀವು ಬೇಕಾದಲ್ಲಿ ಚಿಲ್ಲಿ ಕೂಡ ಆ್ಯಡ್ ಮಾಡ್ಬೋದು, ಸ್ವಲ್ಪ ಸ್ಪೈಸಿಯಾಗೂ ಮಾಡ್ಬೋದು. ಇನ್ನು ಕೊನೆಯದಾಗಿ ನಾನು ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡಿ ಗ್ಯಾಸನ್ನು ಆಫ್ ಮಾಡ್ಕೊಳ್ತೇನೆ.
ಇಲ್ಲಿ ನಮ್ಮ ಕಡಿಮೆ ಎಣ್ಣೆಯಿಂದ ಮಾಡಿರುವಂಥ ಮಶ್ರೂಮ್ ಮಂಚೂರಿಯನ್ ರೆಡಿಯಾಗಿದೆ. ನೀವು ಕೂಡ ಇದನ್ನು ಟ್ರೈ ಮಾಡಿ ನೋಡ್ಬೋದು. ಇದು ರೆಡಿ ಆಗ್ತಾ ಇದ್ದಾಗೆ ನನ್ನ ಪನ್ನೀರ್ ಕೂಡ ರೆಡಿಯಾಗಿತ್ತು. ಅದರ ವಿಡಿಯೋ ಮಾತ್ರ ಶೂಟ್ ಮಾಡಲಿಕ್ಕೆ ಮರೆತು ಹೋಯಿತು. ಇನ್ನೊಂದು ಸಲ ಅದನ್ನು ರೆಸಿಪಿ ಮಾಡಿದಾಗ ಖಂಡಿತ ನಿಮ್ಮ ಜೊತೆ ಶೇರ್ ಮಾಡ್ತೇನೆ ಫ್ರೆಂಡ್ಸ್. ಇಲ್ಲಿ ನಾನು ಮಿಕ್ಸ್ಡ್ ಕಾಳುಗಳನ್ನು ನೆನೆ ಹಾಕಿದ್ದೆ, ಅದರ ಜೊತೆಗೆ ಹೆಸರು ಕಾಳು ಕೂಡ ನೆನೆ ಹಾಕಿದ್ದೆ. ಹೆಸರು ಕಾಳನ್ನು ಮೊಳಕೆ ಬರಲಿಕ್ಕೆ ನಾನು ತೆಗೆದಿಡ್ತಾ ಇದ್ದೇನೆ. ಇವಾಗ ನಾನು ಈ ಮಿಕ್ಸ್ ಕಾಳುಗಳನ್ನು ಒಂದು ಸ್ಟೀಮ್ ಮಾಡ್ಕೊಳ್ತೇನೆ. ಕೇವಲ ಸ್ವಲ್ಪ ಉಪ್ಪನ್ನು ಹಾಕಿಬಿಟ್ಟು ಇದನ್ನು ನಾನು ಬೇಯಿಸ್ಕೊಳ್ತಾ ಇದ್ದೇನೆ. ಇನ್ನು ಹೆಸರು ಕಾಳನ್ನು ನಾನು ನಾಳೆಗೆ ಇಟ್ಟಿದ್ದೇನೆ, ಯಾಕಂದರೆ ನಾಳೆ ಆಗುವಾಗನೇ ಅದು ಮೊಳಕೆ ಬರುತ್ತೆ. ಅದು ಅಲ್ಲದೆ ಡೈಲಿ ಒಂದೇ ರೀತಿಯ ಕಾಳುಗಳನ್ನು ತಿನ್ನೋದು ಅಂತ ಹೇಳಿದರೆ ಬೋರ್ ಅನಿಸ್ತದೆ ಅಲ್ವಾ. ಹಾಗೆ ಇಲ್ಲಿ ನಾನು ಚಪಾತಿ ಹಿಟ್ಟನ್ನು ಕೂಡ ಕಲಿಸ್ಕೊಂಡಿದ್ದೇನೆ. ಇನ್ನು ಈ ಚಪಾತಿ ಕೂಡ ಹಾಗೆ ಒಂದೇ ಕೇವಲ ಗೋಧಿ ಹಿಟ್ಟಿಂದ ಮಾಡಿದ್ದಲ್ಲ, ಹಲವೊಂದು ಹಿಟ್ಟುಗಳನ್ನು ಮಿಕ್ಸ್ ಮಾಡಿ ನಾನು ಮಾಡಿರುವಂಥದ್ದು. ಅದರ ರೆಸಿಪಿಯನ್ನು ಕೂಡ ನಿಮಗೆ ಇನ್ನೊಂದು ದಿವಸ ಯಾವಾಗಾದರೂ ಶೇರ್ ಮಾಡ್ತೇನೆ. ಇನ್ನು ಇಲ್ಲಿ ನಾನು ಇವಾಗ ಸಲಾಡ್ ಮಾಡಲಿಕ್ಕೆ ರೆಡಿ ಮಾಡ್ತಾ ಇದ್ದೇನೆ. ನಾನು ಇಲ್ಲಿ ಮ್ಯಾನ್ಯುವಲ್ ಚಾಪರನ್ನು ಯೂಸ್ ಮಾಡಿಬಿಟ್ಟು ಎಲ್ಲ ವೆಜಿಟೇಬಲ್ಗಳನ್ನು ಚಾಪ್ ಮಾಡ್ಕೊಳ್ತೇನೆ. ಈ ಸಲಾಡ್ಗೆ ನಾನು ಆನಿಯನ್ ಹಾಗೂ ಕುಕುಂಬರನ್ನು ಯೂಸ್ ಮಾಡ್ತಾ ಇದ್ದೇನೆ. ನೀವು ಇದಕ್ಕೆ ನಿಮಗೆ ಇಷ್ಟ ಇರುವಂಥ ವೆಜಿಟೇಬಲ್ಗಳಂತ ಹೇಳಿದರೆ ಕ್ಯಾರೆಟ್ ಇರ್ಬೋದು, ಅಥವಾ ಕ್ಯಾಬೇಜ್ ಇರ್ಬೋದು, ಇಲ್ಲ ಟೊಮೆಟೊ ಇರ್ಬೋದು, ಇದಕ್ಕೆ ಆ್ಯಡ್ ಮಾಡ್ಕೊಳ್ಬೋದು. ನಮ್ಮ ಕುಕ್ಕರ್ ಕೂಡ ಸೀಟಿಯಾಗಿದೆ. ಎಲ್ಲ ಕಾಳುಗಳನ್ನು ಕೂಡ ನಾನು ಬಾಯ್ಲ್ ಮಾಡಿ ಇಟ್ಕೊಂಡಿದ್ದೇನೆ. ಈ ಕೊನೆಯದಾಗಿ ನೋಡಿ, ಈ ಸಲಾಡ್ ಏನಿದೆ ಇದಕ್ಕೆ ನಾನು ಈ ಕಾಳುಗಳನ್ನು ಆ್ಯಡ್ ಮಾಡ್ತಾ ಇದ್ದೇನೆ. ಇನ್ನು ಇದಕ್ಕೆ ನೀವು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ, ಸ್ವಲ್ಪ ಪೆಪ್ಪರ್ ಹಾಗೂ ಲೆಮನನ್ನು ಇದಕ್ಕೆ ಸ್ಕ್ವೀಸ್ ಮಾಡಿಕೊಳ್ಬೇಕು. ಲೆಮನನ್ನು ಸ್ಕ್ವೀಸ್ ಮಾಡೋದ್ರಿಂದ ಇದಕ್ಕೊಂದು ತುಂಬ ಚೆನ್ನಾಗಿರೋ ಟೇಸ್ಟ್ ಬರುತ್ತೆ. ಬೇಕಿದ್ದರೆ ನೀವು ಚಾಟ್ ಮಸಾಲಾನೂ ಆ್ಯಡ್ ಮಾಡ್ಕೊಳ್ಬೋದು, ಇಲ್ಲ ಆಮ್ಚೂರ್ ಪೌಡರ್ ಕೂಡ ಆ್ಯಡ್ ಮಾಡ್ಕೊಳ್ಬೋದು. ನಾನು ಮಾತ್ರ ಇದನ್ನು ಹೀಗೇ ರೆಡಿ ಮಾಡ್ಕೊಳ್ತಾ ಇದ್ದೇನೆ. ಇದನ್ನು ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ಇನ್ನು ಕೊನೆಯದಾಗಿ ನಾನು ಫ್ರೂಟ್ಸನ್ನು ಕಟ್ ಮಾಡ್ಕೊಳ್ತಾ ಇದ್ದೇನೆ. ಇನ್ನು ಫ್ರೆಂಡ್ಸ್, ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತೇನೆ. ಟಿಲ್ ದೆನ್ ಟೇಕ್ ಕೇರ್ ಆ್ಯಂಡ್ ಬಾಯ್.